ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನೋಡೋಣ, ನಾನು ಆಫೀಸಿಗೆ ಬಂದು ಆ ಕೋಪಿಷ್ಟನ ಮುಖನ ಮತ್ತೆ ನೋಡೋದಕ್ಕೆ ನಂಗೆ ಇಷ್ಟ ಇಲ್ಲ. ನಾನು ಆಫೀಸಿಗೆ ಬರಲ್ಲ ಅಂದ್ರೆ ಬರಲ್ಲ, ನನ್ನ ಪಾಡಿಗೆ ಬಿಟ್ಬಿಡು. ಅಮ್ಮು, ನೀನು ವೇದಾಂತ್ ಮುಖ ನೋಡೋಕೆ ಇಷ್ಟ ಇಲ್ಲ, ಸೊ ಕೆಲಸ ಬಿಡ್ತೀನಿ ಅನ್ನೋದೆಲ್ಲ ಓಕೆ. ಆದರೆ ಕೆಲಸ ಬಿಡೋಕ್ಕೂ ಒಂದು ತಿಂಗಳು ಮುಂಚೆ ನೋಟಿಸ್ ಸರ್ವ್ ಮಾಡಬೇಕು ಅಂತ ಕಾಂಟ್ರಾಕ್ಟಲ್ಲಿ ಇದೆಯಲ್ಲ, ಯಾಕೆ ನೀ ಅದನ್ನು ಓದಿಲ್ವಾ? ಅಣ್ಣ, ನಾನು ರೂಲ್ಸ್ ಫಾಲೋ ಮಾಡ್ತೀನಿ, ಆದರೆ ಒಂದು ತಿಂಗಳೆಲ್ಲ ಬರೋಕ್ಕಾಗಲ್ಲ. ಬೇಕಿದ್ರೆ 15 ದಿನ ಬರ್ತೀನಿ ಅಷ್ಟೇ. ಬಾಕಿ 15 ದಿನದ್ದು ಬೇಕಿದ್ರೆ ಸಂಬಳದಲ್ಲಿ ಕಟ್ ಮಾಡ್ಕೊಳ್ಳಿ, ನಂಗೇನು ಬೇಕಾಗಿಲ್ಲ. ನಂಗೆ ಎಕ್ಸ್ಪೀರಿಯನ್ಸ್ ಲೆಟರು ಏನು ಬೇಕಾಗಿಲ್ಲ. ಹಾ ಸರಿ ಸರಿ ಸರಿ, ನಿನ್ನಿಷ್ಟ. 15 ದಿನ ಅಂದರೆ 15 ದಿನ. ಸಾಧ್ಯ ಆದರೆ ಫುಲ್ ಟೈಮ್ ಬರೋಕ್ಕೆ ಟ್ರೈ ಮಾಡು. ಆಗಲ್ಲ ಅಣ್ಣ, 15 ದಿನದ ಮೇಲೆ ಅರ್ಧ ದಿನನೂ ಕೆಲಸ ಮಾಡಲ್ಲ. ನಾಳೆಯಿಂದಾನೇ ಬೇಕಿದ್ರೆ ಬರ್ತೀನಿ, ಕೌಂಟ್ ಮಾಡ್ಕೊಳ್ಳಿ. ಚಾಮುಂಡಿ, ಅಟ್ಲೀಸ್ಟ್ 15 ದಿನನಾದ್ರೂ ಬರ್ತೀನಿ ಅಲ್ಲಲ್ಲ, ಅಷ್ಟು ಸಾಕು. ಇನ್ನು 15 ದಿನದಲ್ಲಿ ಏನ್ ಬೇಕಿದ್ರು ಮಾಡ್ಬೋದು, ನಮಗೆ ತುಂಬಾ ಟೈಮ್ ಸಿಗತ್ತೆ. ನಿನ್ ಮಾತಿಗೆ ಬೆಲೆ ಕೊಟ್ಟು ನಾನು ಆಫೀಸಿಗೆ ಬರ್ತಿದ್ದೀನಿ. ಆದ್ರೆ ನಿನ್ ಭಾವ ಏನಾದ್ರು ನಂಗೆ ಸುಮ್ನೆ ಬೈದ್ರೆ ಚೆನ್ನಾಗಿರಲ್ಲ. ಚೇಚೆ, ಆ ಥರ ಎಲ್ಲ ಏನೂ ಆಗಲ್ಲ. ನೀನು ಮೊದಲು ಆಫೀಸಿಗೆ ಬಾ. ಸರಿ, ಬರ್ತೀನಿ, ಬಾಯ್. ಏನಮ್ಮ ಹಂಗ್ ನೋಡ್ತಿದ್ಯಾ? ಏನಿಲ್ಲಮ್ಮ. ಈ ಬಜಾರಿನ ಒಪ್ಸೋದ್ರೊಳಗೆ ಸಾಕಾಗೋಯ್ತು. ಬಾವಾ, ಡೋಂಟ್ ವರಿ, ನಮ್ಮ ಹತ್ರ 15 ದಿನ ಟೈಮ್ ಇದೆ. ಆ ಗ್ಯಾಪಲ್ಲಿ ಇವರಿಬ್ಬರನ್ನ ಪ್ಯಾಚಪ್ ಮಾಡ್ಸೋಣ ಬಿಡಿ. ಕರೆಕ್ಟ್ ವಿಕಿ, 15 ದಿನದಲ್ಲಿ ಪ್ರಪಂಚನೇ ತಲೆ ಕೆಳಗೆ ಮಾಡ್ಬೋದು. ಇವರಿಬ್ರನ್ನ ಒಂದು ಮಾಡೋಕ್ಕಾಗಲ್ವಾ? ಇವರು ಪ್ಯಾಚಪ್ಪೇ ಮಾಡಿಸ್ತಾರೋ ಇಲ್ಲೋ ಕಂಪ್ನಿನೇ ಮುಚ್ಚಿಸ್ತಾರೋ ಆ ದೇವ್ರಿಗೆ ಗೊತ್ತು. ಸಾರ್ಥಕ್ ಸಾರ್, ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಇವರಿಬ್ರು ಯಾವಾಗಲೂ ಜಗಳ ಆಡ್ತಾನೆ ಇರ್ತಾರೆ. ಸುಮ್ಮನೆ ಯಾಕೆ ಇವರಿಬ್ಬರಿಗೆ ಡಿವೋರ್ಸ್ ಕೊಡಿಸ್ಬಿಡ್ಬೋದು? ಅವಾಗ ಇಬ್ರು ಪೀಸ್ಫುಲ್ ಆಗಿರ್ತಾರೆ, ಜಗಳ ಆಡದೆ. ಭಾವ್ಕ ಅಂತ ಏನ್ ಸೂಪರ್ ಆಗಿ ಹೇಳಿದ್ರಿ. ಬೈ ದ ವೇ, ಈ ಐಡಿಯಾ ಎಲ್ಲ ಇಷ್ಟು ದಿನ ಎಲ್ಲಿತ್ತು? ಇನ್ಸೈಡ್ ಆಫ್ ದ ಬ್ರೈನ್ಸ್ ಅಂಡ್ ಬ್ಯಾಕ್ ಸೈಡ್ಸ್ ಅಲ್ಲಿ ಒಂದೊಂದ್ಸತಿ ಹಂಗೆ ಫ್ಲಾಶ್ ಆಗುತ್ತೆ. ಸೂಪರ್. ಸಾರ್ಥಕ್ ಒಂದ್ ಸ್ವಲ್ಪ ಬನ್ನಿ, ಇವ್ರಿಗಂದ್ರೆ ಅವಾರ್ಡ್ ಕೊಡ್ಸೋಣ. ಅಯ್ಯೋ, ಕಮ್ಮಿದೆಲ್ಲ ಆಗಲ್ಲ. ಇವ್ರಿಗೆ ಅಟ್ಲೀಸ್ಟ್ ಪದ್ಮಭೂಷಣ ಅದು ಸಿಗ್ಲಿಲ್ಲ ಅಂದ್ರು ರಾಜ್ಯೋತ್ಸವ ಅಂತೂ ಪಕ್ಕ. ಅದೆಲ್ಲ ಏನು ಬೇಡ. ಆಕ್ಚುಲಿ ಒಂಚೂರು ಹೈಕ್ ಕೊಟ್ರೆ ನಾನು ಕೈಯಾರೆ ಮಾಡಿರೋ ಹ್ಯಾಂಡ್ ಮೇಡ್ ಕಜ್ಜಾಯ ತಗೊಂಬಂದು ಕೊಡ್ತೀನಿ ನಿಮ್ಗೆ. ವಿಕಿಯಣ್ಣ, ಸ್ಯಾಲ್ರಿ ಹೈಕ್ ಬೇಕಂತೆ, ಬಾರಪ್ಪ. ಕೊಡ್ಸೋಣ. ಹೈಕು ನಮ್ಗೇನೋ ಸಿಗ್ಲಿಲ್ಲ, ಕಾಂತವ್ರಿಗಾದ್ರೂ ಕೊಡ್ಸೋಣ. ಬಗ್ಗೆ
ನೀನ್ ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಕೂದಲಿಸ್ಕೊಳ್ತಾ ಆಚೆ ಬರ್ತೀಯಲ್ಲ, ಆಗ ನನಗೊಂದು ಫೀಲ್ ಆಗುತ್ತೆ. ಅದನ್ನ ಮಾರ್ನಿಂಗ್ ರೊಮ್ಯಾನ್ಸ್ ಅಂತ ಕರೀತಾರೆ. ಕ್ಷಣವೇ ಕ್ಷಣವೇ ಏನೇನೋ ತರುವೆ, ಕೊನೆಯಾಗದ ಶುರುವೆ, ಕೊನೆಯಲ್ಲೇ ಇರುವೆ, ಬಾಸೇರು ದಡವ ಕಾದಿರುವೆ, ಪಕ್ಕದಲ್ಲಿರು ನೀನು ನನ್ನ ಸಕ್ಕರೆ ಪುಟ್ಟ, ನೀನು ನನ್ನ ಅಕ್ಕರೆ ಪುಟ್ಟ, ಹಾಗೆ ತುಸು ನಕ್ಕರೆ ಉಂಟ, ಏನೋ ಏನೋ ತಾನನ ಹಾರು, ಇನ್ನು ಏತಕ್ಕೆ ಭಯ, ಹೆಂಗೋ ತಾಳ ತಪ್ಪಿದೆ ಲಯ, ಚಿಂತೆ ಏನು ಮಾಡದೆ ರಯ್ಯ, ಯಾಕೋ ಯಾಕೋ ತಾನನ. ಹೇಳಲೆ ಒಂದು ಕಣ್ಣಲೆ ಕವಿತೆ, ನಿನ್ನ ನೋಡಿ ನಾನು ಪದಗಳೇ ಮರೆತೆ, ಚುಕ್ಕು ಬುಕ್ಕು ಯಾನ ಎದೆಗಳ ತನನ, ಒಂದೇನೇ ಇರಲಿ ಸೇರುವ ತಾಣ, ಭಾವಗಳೆಲ್ಲ ಬಂದಿದೆ ವಲಸೆ, ಅದಕ್ಕೆ ನಿನ್ನ ಮನದ ಮನವ ಮುಟ್ಟೋ ಆಸೆ, ಕೊನೆಯಾಗದ ಶುರುವೆ, ಕೊನೆಯಲ್ಲೇ ಇರುವೆ, ಬಾಸೇರೋ ದಡವ ಕಾದಿರುವೆ, ಪಕ್ಕದಲ್ಲಿರು ನೀನು ನನ್ನ ಸಕ್ಕರೆ ಪುಟ್ಟ, ನೀನು ನನ್ನ ಅಕ್ಕರೆ ಪುಟ್ಟ, ಹಾರು ಇನ್ನು ಏತಕ್ಕೆ ಭಯ, ಹೆಂಗೋ ತಾಳ ತಪ್ಪಿದೆ ಲಯ, ಚಿಂತೆ ಏನು ಮಾಡದೆ ಲಯ, ಯಾಕೋ ಯಾಕೋ ತಾನನ. ಏನಾಯ್ತು? ಅಮ್ಮ ಅಪ್ಪ ಯಾರು ಏನಾಯ್ತು? ಅಂಜು, ಯಾಕಮ್ಮ ಕಿರ್ಚ್ಕೊಂಡೆ? ಏನಾಯ್ತಮ್ಮ ಇವಳಿಗೆ? ಅಂಜು, ನಿನ್ನೆ ಕೇಳ್ತಾ ಇರೋದು, ಯಾಕಮ್ಮ ಗಾಬರಿ ಆಗಿದ್ಯಾ? ಅದು ಏನಾಯ್ತಂದ್ರೆ ಏನಿಲ್ಲ ಅಪ್ಪ, ಕೆಟ್ಟ ಕನ್ಸ್ ಬಿತ್ತು, ಅದಕ್ಕೆ ಕಿರ್ಚ್ಬಿಟ್ಟೆ. ಅಷ್ಟೇನಾ? ಸರಿ, ಮಲ್ಕೊಳ್ಳಿ. ಮಲ್ಗೋಕ್ಕೂ ಮೊದಲು ಒಳ್ಳೆ ಯೋಚನೆಗಳನ್ನು ಮಾಡ್ಕೊಂಡು ಮಲ್ಕೊಂಡ್ರೆ ಒಳ್ಳೆ ಕನಸುಗಳು ಬೀಳ್ತವೆ. ಕೆಟ್ಟ ಕೆಟ್ಟ ವಿಚಾರಗಳನ್ನು ಯೋಚನೆ ಮಾಡಬಾರ್ದು. ಯಾಕೆ ಕಿರ್ಚ್ಕೊಂಡೆ? ಅಪ್ಪ ಅಮ್ಮನ ಮುಂದೆ ನಾನು ಮರ್ಯಾದೆ ತೆಗಿಬೇಕು ಅನ್ಕೊಂಡಿದ್ಯಾ? ಇಲ್ಲ ಕಣೆ, ನಾನೆಲ್ಲ ನಿನ್ ಮರ್ಯಾದೆ ತೆಗಿತಾ ಇರೋದು, ನೀನೇ ನಿನ್ ಮರ್ಯಾದೆ ತೆಕ್ಕೋತಾ ಇದ್ಯಾ. ನಿಂಗ್ ಭಾವನ ಮೇಲೆ ಅಷ್ಟೊಂದು ಪ್ರೀತಿ ಇದ್ರೆ ಅವ್ರ ಜೊತೆನೆ ಹೋಗ್ಬೇಕಿತ್ತು. ಅವ್ರ ಕರ್ದಾಗ ಯಾಕೆ ಬರಲ್ಲ ಅಂತ ಅಷ್ಟೊಂದು ಡೌ ಮಾಡ್ದೆ? ಏಯ್, ಚಿಕ್ಕೋಳ್ ತರ ಇರು, ಇಲ್ಲ ಅಂದ್ರೆ ಮೂತಿ ಮೇಲೆ ಬಿದ್ದು ಕೋತಿ ಮಾಡ್ಬಿಡ್ತೀನಿ. ಬಾಯ್ ಮುಚ್ಕೊಂಡು ಬಿತ್ಕೊಳೆ. ಎಲ್ಲ ನನ್ ಕರ್ಮ. ಏನಾದ್ರೂ ಹೇಳಕ್ ಬಂದ್ರೆ ದೊಡ್ಡ ಉದ್ದೇಶ ಕೊಡ್ತೇನೆ ಅಂತ ಎಲ್ಲರೂ ಬೈತಾರೆ. ಮುಂದಿನ ಜನ್ಮದಲ್ಲಿ ಚಿಕ್ಕೋಳಾಗ ಮಾತ್ರ ಹುಡ್ಬಾರ್ದು, ಎಲ್ಲ ತಿಂದಾಕ್ಬಿಡ್ತಾರೆ. ಹೋದರೆ ಹೋಗು, ಯಾರಿಗೆ ಬೇಕು ಪ್ರೀತಿಗೆ ನಂದೊಂದು ಶ್ರದ್ಧಾಂಜಲಿ, ಜಾರದು ಒಂದು ಕಂಬನಿ ಬಿಂದು, ಎಂದಿಗೂ ನಿಂಗಾಗಿ ಕಣ್ಣಂಚಲಿ, ಹೃದಯ ಒಡೆದೇ ಇರಲಿ, ಹಿಂದೆ
ನಿಜವೇ ಅಥವಾ ಇದು ಕನಸೆ, ನಗುವೆ ಅಥವಾ ಸಿಹಿ ತಿನಿಸೆ, ನಿನ್ನ ಖಾತೆಗೆ ನನ್ನನ್ನು ಸೇರಿಸೆ. ಕೊನೆಗೂ ಬಂದ್ಬಿಟ್ಟಿದ್ಯಾ? ಈಗಲಾದ್ರೂ ಅರ್ಥ ಆಯ್ತಾ ನನ್ನ ಪ್ರೀತಿ ಏನು ಅಂತ? ದಿನ ರಾತ್ರಿಯು ಮನದಲ್ಲಿ ಈಗ ಅಧಿವೇಶನ ನಿನ್ನದೆ ಜೋರು. ನಿನಗಾಗಿ ಎಂದೋ ಬರೆದು ಕೊಟ್ಟೆ, ಜೀವವನ್ನೇ ತೆರೆದು ಇಟ್ಟೆ. ಇರುವೆನು ಜೊತೆಯೇ ಅನುಕ್ಷಣವು, ಹಿಡಿದಿದೆ ನಿನಗೆ ಕಣಕಣವು. ಸುಳಿಗಾಳಿಯಂತೆ ಬರಲು ನೀನು, ರೂಪದಂತೆ ಉರಿವಿ ನಾನು. ಖುಷಿಯಲ್ಲಿ ಕೊರಳು ಬಿಗಿಯುತ್ತಿದೆ, ಉಸಿರಲಿ ಬೆರೆಯುತ್ತ ಲೋಕ ಮರೆದಿದೆ. ನಿಜವೇ ಅಥವಾ ಇದು ಕನಸೆ, ನಗುವೆ ಅಥವಾ ಸಿಹಿ ತಿನಿಸೆ, ನಿನ್ನ ಖಾತೆಗೆ ನನ್ನನ್ನು ಸೇರಿಸೆ. ಮನೆಯಲ್ಲಿ ಯಾರು ಮಲಗಿಲ್ಲ, ಅವ್ರದ್ದು ತಪ್ಪನ್ಸುತ್ತಾರೆ. ಏನಾಯ್ತು? ಏನೋ ಡಮಾರ್ ಅಂತ ಸೌಂಡ್ ಆಯ್ತಲ್ಲ? ಏನಿಲ್ಲ ಸಾರ್ಥಕ್, ಅದು ಪುಷಪ್ಸ್ ಮಾಡ್ತಿದ್ದೆ. ಓಹೋ, ಅರ್ಥ ಆಯ್ತು ಬಿಡಿ. ಅಮೂಲ್ಯ ನೆನಪಲ್ಲಿ ಮಲಗಿರ್ತೀರಾ, ಯಾವುದೋ ಒಂದು ಒಳ್ಳೆ ರೊಮ್ಯಾಂಟಿಕ್ ಆಗಿ ಕನ್ಸು ಬಿದ್ದಿರುತ್ತೆ, ಹಾಗಾಗಿ ಹೀಗಾಗಿರುತ್ತೆ. ಅಷ್ಟಿಲ್ಲೇ ಸಾಂಗ್ ಬರ್ತಿದ್ದೀರಾ, ಒಂಟಿ ಒಂಟಿಯಾಗಿರುವುದು ಬೋರು ಬೋರು. ಸಾರ್ಥಕ್, ಕಮಾನ್ ಸಾರ್ಥಕ್, ನಥಿಂಗ್, ಚಾನ್ಸೇ ಇಲ್ಲ. ನೋ. ಹೌದಾ? ಸರಿ ಸರಿ, ಆಯ್ತು, ಹುಷಾರ್. ಗುಡ್ ನೈಟ್. ಹಾ. ಅಮೂಲ್ಯ, ಪ್ಲೀಸ್ ಇಷ್ಟೊಂದು ಸತಾಯಿಸ್ಬೇಡ, ಬೇಗ ಬಾ. ವೇದಾಂತ್, ಮತ್ತೆ ಏನೋ ಒಂಟಿಯಾಗಿ ಮಾತಾಡ್ಕೋತಾ ಇದ್ದೀರಾ? ಸಾರ್ಥಕ್, ಏನು ಇಲ್ಲ ಅಂತ ಇಡನಲ್ಲ. ನಾಳೆ ಬೆಳಿಗ್ಗೆ 9 ಗಂಟೆಗೆ ನಿಮ್ದೇ ಫಸ್ಟ್ ಪ್ರೆಸೆಂಟೇಷನ್. ಎಲ್ಲ ರೆಡಿ ಇದೆಯಾ? ಐ ವಿಲ್ ಶೋ ಯು. ಬಂದೆ. ಅಪ್ಪ, ನಾನು ಹೋಗಿ ಬರ್ತೀನಿ. ಅಮ್ಮ ಅಮ್ಮ. ಬಂದೆ ಅಮ್ಮ. ಏನಮ್ಮ? ಅಮ್ಮ, ನಾನು ಹೋಗಿ ಬರ್ತೀನಿ. ಹೌದೇನೆ? ತುಂಬಾ ಸಂತೋಷ. ಆದ್ರೆ ಮುಂದಿನ ಸರ್ತಿ ಬರುವಾಗ ನೀನು ಒಬ್ಳೆ ಬರಂಗಿಲ್ಲ, ಗಂಡನ ಜೊತೆಲೇ ಬರ್ಬೇಕು. ಮತ್ತೆ ಯಾವಾಗ ಬರ್ತೀಯಮ್ಮ? ಅಪ್ಪ, ನಾನು ಅವ್ರ ಮನೆಗೆ ಹೋಗ್ತಿದ್ದೀನಿ ಅಂತ ಅನ್ಕೋಬೇಡಿ. ಮತ್ತೆ ಎಲ್ಲಿಗೆ ಹೋಗ್ತಿದ್ಯಾ? ತಮಾಷೆ ಮಾಡ್ತಾ ಇಲ್ಲ ತಾನೇ? ನಾನು ಯಾಕಪ್ಪ ತಮಾಷೆ ಮಾಡಲಿ? ನಾನು ಹೋಗ್ತಿರೋದು ಆಫೀಸ್ಗೆ. ಸಂಜೆ ಮತ್ತೆ ವಾಪಸ್ ಮನೆಗೆ ಬರ್ತೀನಿ. ಏನಮ್ಮ ನೀನು? ವೇದಾಂತಿರ ಆಫೀಸಿಗೆ ಹೋಗ್ಬೋದು, ಆದರೆ ಅವ್ರ ಮನೆಗೆ ಹೋಗೋಕ್ಕಾಗಲ್ಲ ಅಂದರೆ ಹೇಗೆ? ನೀನೊಂಥರ ವಿಚಿತ್ರವಾಗಿ ಆಡ್ತಿದ್ಯಾಮು. ಗಂಡ ಇರೋ ಆಫೀಸ್ಗೆ ಹೋಗ್ತೀನಿ, ಮನೆಗೆ ಹೋಗಲ್ಲ ಅಂದ್ರೆ ಏನೇ ಅರ್ಥ? ಕೆಲಸ ಬಿಡೋಕ್ಕೂ ಮುಂಚೆ
ನೋಟಿಸ್ ಪೀರಿಯಡ್ ಅಂತ ಕೆಲಸ ಮಾಡ್ಬೇಕಲ್ವಾ ಅದಕ್ಕೆ. ಯಾಕಮ್ಮ ನಿನ್ನೆ ನೀನು ಫೋನ್ ಮಾಡ್ದಾಗಿದ್ದೆ ಅಲ್ವಾ, ಕೇಳಿಸ್ಕೊಂಡೆ ತಾನೆ? ನಿಮ್ಗಳನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಕಣ್ರೆ. ಒಂದ್ಸಲ ಬೇಕು ಅಂತೀರ, ಇನ್ನೊಂದ್ಸಲ ಬೇಡ ಅಂತೀರ. ಎಲ್ಲ ಹಣೆ ಬರ. ನೋಡು, ಹುಡುಗಾಟ ಆಡ್ಕೊಂಡು ಜೀವನ ಹಾಳು ಮಾಡ್ಕೋಬೇಡಿ. ಏ ನಿನ್ಗೆ ಆದ್ಯಾ ಇನ್ನು ಇಲ್ಲೇ ಕೂತಿದ್ಯಾ? ಆಫೀಸಲ್ಲಿ ಎಷ್ಟು ಕೆಲಸ ಇದೆ, ನಡಿ ಹೋಗೋಣ. ಒಂದ್ ನಿಮಿಷ ಕುತ್ಕೊಳ್ಳಿ ಸಾರ್ಥಕ್, ಸ್ಪೆಷಲ್ ಪರ್ಸನ್ ಒಬ್ರು ಬರ್ಬೇಕು. ಸ್ಪೆಷಲ್ ಪರ್ಸನ್ ಯಾರದು? ಸಾರ್ಥಕ್, ಅಮ್ಮು ಅಮ್ಮು ಬರ್ತದಲ್ಲ ಇವತ್ತು ಆಫೀಸ್ಗೆ. ಅಯ್ಯೋ, ಏನ್ ಈ ರೀತಿ ಕೇಳ್ತಿದ್ಯಾ? ಆಗ್ಲೂ ರಾತ್ರಿ ಕಷ್ಟಪಟ್ಟು ಒಪ್ಸಿಲ್ವಾ? ಅವಳು ಬರ್ಲೇಬೇಕಿವತ್ತು. ಹಾಗಂತೀರಾ? ಹ್ಞೂ ಆದ್ಯಾ, ಅವಳು ಬಂದೇ ಬರ್ತಾಳೆ. ವೇದಾಂತ್ ಸ್ವಲ್ಪ ಕೂಲ್ ಆಗಿದ್ರೆ ಎಲ್ಲ ಸರಿ ಹೋಗುತ್ತೆ. ಯಾರ ಬಗ್ಗೆ ಮಾತಾಡ್ತಿದ್ದೀರಾ? ನಾವ್ ಯಾರ ಬಗ್ಗೆನೂ ಮಾತಾಡ್ತಿಲ್ಲ ಅಲ್ಲ. ಆಫೀಸಿಗೆ ಯಾರು ಬರ್ತಿರೋದು? ಯಾರೋ ಆಫೀಸಿಗೂ ಬರ್ತಾ ಇಲ್ಲ. ಎಲ್ಲರೂ ಆಫೀಸಿಗೆ ಬರ್ತಿದಾರ ಸಾರ್ಥಕ್? ಚೇಚೆ ಇಲ್ಲ ವೇದಾಂತ್, ಇವತ್ತು ಯಾವ ಮೀಟಿಂಗು ಇಲ್ಲ, ಯಾರು ಆಫೀಸ್ಗೆ ಬರ್ತಾನೂ ಇಲ್ಲ. ಅದ್ಯಾ, ನಿಮ್ಮ ಅಣ್ಣನಿಗೆ ಅಮೂಲ್ಯ ಆಫೀಸ್ಗೆ ಬರೋದು ಇಷ್ಟ ಇದೆ, ಆದರೆ ತೋರಿಸ್ಕೊಳ್ತಿಲ್ಲ. ಡವ್ ಮಾಡ್ತಾ ಇದ್ದಾನೆ. ಸರಿ ಸರಿ, ಈಗ ನನ್ನ ಜೊತೆ ಆಫೀಸಿಗೆ ಯಾರು ಬರ್ತಿದ್ದೀರಾ? ನಾ ಹೊರಡ್ತಾ ಇದ್ದೀನಿ. ಇವಾಗ ಶುರು. ನೀನು ಆಫೀಸಿಗೆ ಹಿಂಗ್ ಹೋಗ್ತಾ ಇದೀಯಾ? ಯಾಕೆ, ಏನಾಗಿದೆ? ಅಣ್ಣ, ಈ ಕಲರ್ ನಿಂಗೆ ಸೂಟ್ ಆಗ್ತಾ ಇಲ್ಲ. ಅಮ್ಮಗಂತೂ ಇಷ್ಟನೇ ಆಗಲ್ಲ. ಪ್ಲೀಸ್ ಚೇಂಜ್ ಮಾಡು. ವಾಟ್ ಏನಂತಿದ್ದೀರಾ? ಅಂದ್ರೆ ಚೆನ್ನಾಗಿಲ್ಲ ಕಲರು, ಅದಕ್ಕೆ ಚೇಂಜ್ ಮಾಡು ಅಂತ ಅಂದೆ. ಐ ಥಿಂಕ್ ಇವತ್ತು ಬಜಾರಿ ಆಫೀಸಿಗೆ ಬರ್ತಿದ್ದಾಳೆ ಅನ್ಸುತ್ತೆ. ಅದನ್ನು ಡೈರೆಕ್ಟಾಗಿ ಹೇಳೋಕ್ಕಾಗದೆ ಇಂಡೈರೆಕ್ಟಾಗಿ ಹೇಳಿ ಅಣಗಿಸ್ತಾ ಇದ್ದಾರೆ. ಆಕ್ಚುಲಿ ಕರೆಕ್ಟ್. ಆದ್ಯ ಹೇಳಿದಾಗೆ ಬಜಾರಿಗೆ ಕಲರ್ ಇಷ್ಟ ಆಗೋದಿಲ್ಲ. ಹಾಗೆ ಚೇಂಜ್ ಮಾಡ್ತೀನಿ ಅಂತ ಹೋದ್ರೆ ಇವರು ಖಂಡಿತವಾಗ್ಲೂ ಡೌಟ್ ಬರುತ್ತೆ. ಆಮೇಲೆ ಮತ್ತೆ ಕಾಲಿಡೋದಕ್ಕೆ ಶುರು ಮಾಡ್ತಾರೆ. ಏನಾದರೂ ಹೇಳಿ ಹೋಗ್ಬೇಕಲ್ಲ. ಇರ್ಲಿ ಬಿಡು, ಪರವಾಗಿಲ್ಲ. ಏನಿಲ್ಲ, ಒಂದು ನಿಮಿಷ. ಚೆನ್ನಾಗೇ ಇದೆಯಲ್ಲ. ಒಂಚೂರು ಚೆನ್ನಾಗಿಲ್ಲ ವೇದಾಂತ್.
ಬೇರೆ. ಹಾ, ಇದು ಸೂಪರ್ ಆಗಿದೆ, ಪರ್ಫೆಕ್ಟ್. ಇದು ಹಾಕೊಂಡ್ರೆ ನೀನು ಹೀರೋ.